ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ 2, 7, 12. ಹಾಗಾದ್ರೆ ಈ ಶ್ರೇಣಿಯ 10 ಪದಗಳ ಮೊತ್ತವನ್ನು ಕಂಡುಹಿಡಬೇಕು. ಹಾಗಾದ್ರೆ ಈಗಾಗಲೇ ಇಲ್ಲಿ 3 ಪದಗಳನ್ನು ಕೊಟ್ಟಿದ್ದಾರೆ, ಇನ್ನು 7 ಪದಗಳು ಯಾವಂತ ಗೊತ್ತಿಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ಬೇಕು, 10 ಪದಗಳ ಮೊತ್ತವನ್ನ ಕಂಡುಹಿಡಬೇಕಾಗಿದೆ. ಈಗಾಗಲೇ ಈ ಒಂದು ಶ್ರೇಣಿಗಳ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತ ಒಂದು ಸೂತ್ರ ನಮಗೆ ಗೊತ್ತಿದೆ. ಅದೇನಂದ್ರೆ SN, ಸಮ್ ಆಫ್ ನಂಬರ್ಸ್. ಹೌದಾ? ಹಾಗಾದ್ರೆ ಇದರ ಮುಖಾಂತರ ನಾವು ಈ ಒಂದು ಪದಗಳ ಮೊತ್ತವನ್ನ ಕಂಡುಹಿಡಿಯಬಹುದು. ನೋಡಿ, SN ಫಾರ್ಮುಲಾ ಏನು? SN N ಡಿವೈಡೆಡ್ ಬೈ 2 ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ಹಾಗಾದ್ರೆ ಈ ಸೂತ್ರ ನಮ್ಗೆ ಗೊತ್ತಾಗಬೇಕಾದ್ರೆ ಇವೆಷ್ಟು ನಮಗೆ ಗೊತ್ತಾಗಬೇಕು. ನೋಡಿ, n ಅಂದ್ರೆ ಏನು? n ಅಂದ್ರೆ ಎಷ್ಟು ನಂಬರ್. ಹಾಗಾದ್ರೆ n ಅಂದ್ರೆ ಎಷ್ಟು ನಂಬರ್ ಬೇಕಾಗಿದೆ? 10 ಸಂಖ್ಯೆಗಳದ್ದು. n 10. ಆಮೇಲೆ a ಅಂದ್ರೆ ಏನು? ಮೊದಲ ಪದ. ಹೌದಾ? ಮೊದಲ ಪದ ಯಾವುದು? 2. ಮತ್ತು ಡಿ ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸ. ಅದನ್ನ ನಾವು ಹೆಂಗ್ ಕಂಡಿಡ್ತೀವಿ? ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳೆಯುವುದು. 7ರಲ್ಲಿ 2ನ್ನ ಕಳೆದಾಗ ಎಷ್ಟು ಬರ್ತಾ ಇದೆ? 5. ಹಾಗಾದ್ರೆ ಡಿ ಎಷ್ಟಾಯ್ತು? 5. ನೋಡಿ, ಎ ಸಿಕ್ತು, ಡಿ ಸಿಕ್ತು, ಎನ್ ಸಿಕ್ತು. ಹೌದಾ? ಹಾಗಾದ್ರೆ ಇವುಗಳನ್ನ ಇದರಲ್ಲಿ ತುಂಬಿ ಬಿಡೋಣ. ಎನ್ ಅಂದ್ರೆ 10 ಪದಗಳ ಮೊತ್ತ. ಎನ್ ಅಂದ್ರೆ ಎಷ್ಟಿದೆ? 10 ಡಿವೈಡೆಡ್ ಬೈ 2. ಹೌದಾ? 2 ಗುಣಾಕಾರ 2. ಹೌದಾ? ಇಲ್ಲಿ ಏನು ಇರುತ್ತಲ್ಲ ಅಂದ್ರೆ ಗುಣಾಕಾರ ಇರುತ್ತದೆ. ಹೌದಾ? ಪ್ಲಸ್ ಎನ್ ಅಂದ್ರೆ 10 ಮೈನಸ್ 1, ಡಿ ಅಂದ್ರೆ 5. ಹೌದಾ? ನೋಡಿ, 2 ಒಂದ್ಲೆ 2 ಐದ್ಲೆ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 5 ಇಲ್ಲಿ ನೋಡಿ, ಇದು ಗುಣಾಕಾರ ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತದೆ. 2 ಐದ್ಲೆ 4 ಪ್ಲಸ್ 10ರಲ್ಲಿ 1 ಕಳೀರಿ 9 ಗುಣಾಕಾರ 5. ಈ ರೀತಿ ಇದ್ದಾಗ ಫಸ್ಟ್ ಗುಣಾಕಾರ ಮಾಡಬೇಕು, ಆಮೇಲೆ ಕೂಡಿಸಬೇಕು. 5 4 ಪ್ಲಸ್ 9 ಐದ್ಲೆ 45. ಹೌದಾ? ಈಗ ನೋಡಿ, 45ಕ್ಕೆ 4 ಕೂಡಿಸಿ, 45ಕ್ಕೆ 4 ಕೂಡಿಸಿದ್ರೆ 49. ಹೌದಾ? 5. ಹಾಗಾದ್ರೆ 5 ಗುಣಾಕಾರ 49. 5 ಗುಣಾಕಾರ 49. ಹೌದಾ? ನೋಡಿ ಎಷ್ಟಾಗ್ತಾ ಇದೆ? 5 9 45, 4 ಕೈಲ 5 4 20, 20ಕ್ಕೆ 4 ಕೂಡಿಸಿದ್ರೆ 24 ಆಗ್ತಾ ಇದೆ. ಹಾಗಾದ್ರೆ 10ನೇ ಪದ ಎಷ್ಟಾಯ್ತು? 10 ಪದಗಳ ಮೊತ್ತ. 10ನೇ ಪದ ಅಲ್ಲ, 10 ಪದಗಳ ಒಂದು ಒಟ್ಟು ಮೊತ್ತ ಎಷ್ಟಾಗ್ತಾ ಇದೆ? 245. 245. ಈ ರೀತಿಯಾಗಿ 10 ಪದಗಳ ಮೊತ್ತವನ್ನ ಕಂಡುಹಿಡಿದಿವಿ. ನೋಡಿ, ಇಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ 12 ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಇದೇ ರೀತಿ ಸೂತ್ರವನ್ನ ಹಚ್ಚಬೇಕು. ನೋಡಿ, SN N by 2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ನೋಡಿ, ಎ ಎಷ್ಟಾಗ್ತಾ ಇದೆ? ಮೈನಸ್ 37. ಹೌದಾ? ಎನ್ ಅಂದ್ರೆ 12, ಡಿ ಅಂದ್ರೆ ಎಷ್ಟಾಗ್ತಾ ಇದೆ? ನೋಡಿ, ಇಲ್ಲಿ ಈ ಪದದಲ್ಲಿ ಈ ಪದವನ್ನ ಕಳಿಬೇಕಾಗ್ತಾ ಇದೆ. ಹಾಗಾದ್ರೆ ನೋಡಿ, ಯಾವ ರೀತಿ ಮಾಡಬೇಕು? ಮೈನಸ್ 33ರಲ್ಲಿ ಏನನ್ನ ಮಾಡಬೇಕು? ಮೈನಸ್ 37ನ್ನ ಕಳಿಬೇಕು. ಮೈನಸ್ ಆಫ್ ಮೈನಸ್ 37. ಹೌದಾ? ಈಗ ಈ ಮೈನಸ್ 33ರಲ್ಲಿ ಮೈನಸ್ 37ನ್ನ ಕಳಿಬೇಕಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಳಿಬೇಕಂದ್ರೆ ಮೈನಸ್ ಮೈನಸ್ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಹಾಗಾದ್ರೆ ಮೈನಸ್ 33 ಪ್ಲಸ್ 37. ಒಂದು ಪ್ಲಸ್ ಆಯ್ತು, ಒಂದು ಮೈನಸ್ ಆಯ್ತು. ಹಾಗಾದ್ರೆ ದೊಡ್ಡದಲ್ಲಿ ಸಣ್ಣ ಕಳಿ. 37ರಲ್ಲಿ 33 ಕಳೆದಾಗ ಡಿ ಎಷ್ಟಾಯ್ತು? 4. ಡಿ ಎಷ್ಟಾಯ್ತು? 4 ಅಂತೇಳಿ ಸಿಗ್ತಾ ಇದೆ. ಹಾಗಾದ್ರೆ ಎ ಸಿಕ್ತು, ಎನ್ ಸಿಕ್ತು, ಡಿ ಸಿಕ್ತು. ಎಸ್ ಅನ್ನು ಕಂಡುಹಿಡಿಯೋಣ. S 12. ಎನ್ ಅಂದ್ರೆ ಎಷ್ಟು? 12.
12 ಡಿವೈಡೆಡ್ ಬೈ 2. ಇಲ್ಲಿ ನೋಡಿ 2a 2 ಮೈನಸ್ a ಅಂದ್ರೆ ಎಷ್ಟಾಗಿದೆ 37 ಪ್ಲಸ್ 12 ಮೈನಸ್ 1 ಹೌದಾ. n ಅಂದ್ರೆ ಎಷ್ಟು 12 ಗುಣಾಕಾರ d ಅಂದ್ರೆ 4 ನೋಡಿ 2 ಒಂದ್ಲೆ 2 ಆಗ್ಲೆ ಕ್ಯಾನ್ಸಲ್ ಆಯ್ತದೆ 6 ಹೊರಗಡೆ. ಇಲ್ಲಿ ನೋಡಿ ಮೊದಲು ಚಿಹ್ನೆಯನ್ನ ಗುಣಿಸ್ಕೊಳ್ಬೇಕು ಪ್ಲಸ್ ಮೈನಸ್ ಇಲ್ಲಿ ಏನೋ ಅಂದ್ರೆ ಪ್ಲಸ್ ಮೈನಸ್ ಮೈನಸ್ 10 2 7 14 ಕೈಲ 1 2 3 6 6 ಒಂದು ಕೂಡಿಸಿದ್ರೆ 7 ನೋಡಿ ಪ್ಲಸ್ ಈಗ ನೋಡಿ 12ರಲ್ಲಿ 1 ಕಳೆದಾಗ 11 ಆಯ್ತು 11 4 44 ಹೌದಾ 6 ಹಾಗೆ ಹೇಳಿ. ಇಲ್ಲಿ ನೋಡಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ದೊಡ್ಡ ಸಂಖ್ಯೆ 74 ಸಣ್ಣ ಸಂಖ್ಯೆ 44. ಈ 74ರಲ್ಲಿ 44 ಕಳೆದಾಗ 30 ಬರ್ತಾ ಇದೆ. 4ರಲ್ಲಿ 0 ಆಯ್ತು 7ರಲ್ಲಿ 4 ಕಳೆದಾಗ 3 ಬಂತು. ಈಗ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಯಾವುದು ಮೈನಸ್, ಹಾಗಾದ್ರೆ -30. ಈಗ ಏನ್ ಮಾಡ್ಬೇಕು ಇವನ್ನ ಎರಡನ್ನು ಗುಣಿಸ್ಬೇಕು. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇದು ಮೈನಸ್ ಆಗ್ತಾ ಇದೆ 6 3 18 ಮುಂದೊಂದು 0. ಹಾಗಾದ್ರೆ ಎಸ್ 12 ಅಂದ್ರೆ 12 ಪದಗಳ ಮೊತ್ತ ಎಷ್ಟಾಗ್ತಾ ಇದೆ -180. ಈ ರೀತಿಯಾಗಿ ಈ ಲೆಕ್ಕಗಳನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ. ಥ್ಯಾಂಕ್ ಯು.